ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಲೆಗ್ ಡೇ. ಸೊ ಇವತ್ತಂತೂ ಹೆವಿ ಲೆಗ್ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟಾರ್ಗೆಟ್ ಇಟ್ಟಿರೋದೇ ಲೆಗ್ಗೆ ಮತ್ತು ಆ್ಯಪ್ಸಿಗೆ ಅಷ್ಟೇ ನಂದು. ಬಟ್ ಶೋಲ್ಡರ್ ಮತ್ತು ಟ್ರೈಸಿಪ್ ಬೈಸಿಪ್ ಅದು ಬರುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ. ಇವತ್ತು ಲೆಗ್ ಡೇ ಫುಲ್ ಕಿಲ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟು ಹಾಟ್ ವಾಟರ್ ಕುಡಿಯೋಣ ಬನ್ನಿ. ಎಸ್, ಇವತ್ತು ಫ್ರೈಡೇ ಆದ ಕಾರಣ ಸೊ ತಲೆಗೆ ಆಯಿಲ್ ಹಾಕ್ಕೊಳ್ಳೋಣ. ನನ್ನ ಹೇರ್ ಇಷ್ಟು ಸ್ಟ್ರೈಟ್ ಆಗಿರುತ್ತೆ. ನಾನು ಯಾವಾಗಲೂ ಜಡೆ ಹಾಕೋದ್ರಿಂದ ಅದು ಲೈಕ್ ಡೊಂಕ ನಿಂತಿರುತ್ತೆ. ಇವಾಗ ಬೇಗ ತಲೆಗೆ ಎಣ್ಣೆ ಹಾಕ್ಕೊಂಡ್ಬಿಡೋಣ. ಇದರಲ್ಲಿ ಕೊಕೊನಟ್ ಆಯಿಲ್ ಇದೆ, ಆಮೇಲೆ ಇನ್ನೊಂದೇನು ಕೈ ಎಣ್ಣೆ ಇದೆ, ಆ್ಯಂಡ್ ಇನ್ನೊಂದು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಇದೆ. ನಾನು ವರ್ಕೌಟ್ ಮಾಡೋವರೆಗೂ ಅಷ್ಟೇ ನನ್ನ ತಲೆಯಲ್ಲಿ ಎಣ್ಣೆ ಇಡೋದು. ಅಂದರೆ ಮ್ಯಾಕ್ಸ್ ಅಂದರೆ 1.5 hour ಇರುತ್ತೆ ಅಷ್ಟೇ. ನಾನು ನೈಟೇ ಹಾಕಿ ಮಲಗಬೇಕಾಗಿತ್ತು. ನಾನು ಎಷ್ಟು ಮರಿತೀನಿ ಅಂತಂದರೆ, ಇವತ್ತು ಫ್ರೈಡೇ ಅನ್ನೋದು ಗೊತ್ತು, ತಲೆಗೆ ಎಣ್ಣೆ ಹಾಕಬೇಕು ಅನ್ನೋದು ಗೊತ್ತು, ಆದರೆ ಹಾಕಿಲ್ಲ. ಯಾಕೆ ಅಂತಂದರೆ ನನ್ನ ತಲೆಯಲ್ಲಿ ಅದು ನೆನಪೇ ಇಲ್ಲ. ಇವತ್ತು ನೈಟ್ ನನ್ನ ತಲೆಗೆ ಎಣ್ಣೆ ಹಾಕಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಇಲ್ಲ. ಕೆಲವೊಂದು ಸತಿ ಎಷ್ಟು ಲೈಕ್ ಹೆಂಗೆ ಅಂತಂದರೆ ನನಗೆಲ್ಲ ಗೊತ್ತಿರುತ್ತೆ, ಬಟ್ ನನಗೆ ನೆನಪಿರಲ್ಲ ಒಂದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಯೂಸ್ಲೆಸ್ ಆಗಿದ್ರೆ ಯಾರೂ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಆಲ್ಮೋಸ್ಟ್ ಯೂಸ್ಲೆಸ್ ಥರನೇ ಬಿಹೇವ್ ಮಾಡ್ತಿರ್ತೀನಿ ನಾನು. ಸೊ ನನಗೇನು ಗೊತ್ತೇ ಅಲ್ಲ. ಯಾರಾದರೂ ಕೇಳಿದ್ರೆ ಫಸ್ಟ್ ನನ್ನ ಬಾಯಲ್ಲಿ ಬರೋ ವರ್ಡೇ ಗೊತ್ತಿಲ್ಲ. ಅವ್ರು ಮತ್ತೆ ನನಗೆ ಕೇಳೋಕ್ಕೆ ಬರಲ್ಲ. ಗೊತ್ತಿಲ್ಲ ಅಂದರೆ ಮುಗ್ದೇ ಇರ್ತಲ್ಲ. ಒಂದೊಂದ್ಸತಿ ಅದನ್ನು ಮೀರಿ ಒಬ್ರು ಕೇಳ್ತಾರೆ, ಅಲ್ಲ ಗೊತ್ತಿಲ್ಲ ಅಂದರೆ ಹಿಂಗೆ ಅಂತ. ನಿನಗೆ ಬೇಕಾಗಿರೋದು ಗುರು, ನೀನು ಹೋಗಿ ನೋಡು. ನನಗೆ ಬೇಡ, ಅದು ನನಗೆ ಬೇಕು ಅನ್ನೋ ಟೈಮ್ ಬಂದಾಗ ನಾನು ನೋಡ್ಕೋತೀನಿ. ಆದರೆ ನಾಲೆಡ್ಜಿಗೆ ತಿಳ್ಕೊಬೇಕಲ್ಲ. ನನಗೆ ಬೇಕಾಗಿಲ್ಲ ನಾಲೆಡ್ಜು. ತಲೆಯಲ್ಲೇ 1000 ಇರ್ತವೆ. ಇವ್ನಿಗೆ ಬೇಕಾಗಿರೋದನ್ನ ನಾವು ನಾಲೆಡ್ಜಾಗಿ ತೊಗೋಬೇಕಂತೆ. ಮಾತಾಡೋಕೆ ಹೋದರೆ ತುಂಬ ಇರುತ್ತೆ ಈ ಥರ ವಿಷಯಗಳು, ನಮ್ಮ ಸುತ್ತಮುತ್ತ ಜನಗಳು ಮಾತಾಡೋದು. ಬಟ್ ನಾನು ಯೂಶ್ವಲಿ ನನಗೆ ಯಾವಾಗ ಕೆಲಸ ಬರುತ್ತೆ ಅಂತ ಗೊತ್ತಾದಾಗ ಮಾತ್ರ ನಾನು ಆ ವಿಷಯದ ಬಗ್ಗೆ ಆಗಲಿ ತಿಳ್ಕೊಳಕ್ಕೆ ಹೋಗಿರ್ತೀನಿ. ಬಟ್ ಬೇರೆಯವ್ರು ಬಂದು ಕೇಳಿದಾಗ ಗೊತ್ತಿಲ್ಲ ಅಂತಲೇ ಹೇಳ್ತೇನೆ. ಅಷ್ಟೆ, ಗೊತ್ತಿಲ್ಲ, ಮುಗೀತು. ನಾನು ಹೇರ್ನ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕೆಂಚಿಗಿದೆಯಲ್ಲ ಇಲ್ಲಿ ಕಲರ್ ಹಾಕಿರೋದು, ಇನ್ನೊಂದು 6 months ಉದ್ದ ಬೆಳೆಸ್ಬಿಟ್ಟು ಕಂಪ್ಲೀಟಾಗಿ ಕೆಂಚಿಗಿರೋದನ್ನ ಕಟ್ ಮಾಡಿಸ್ಬಿಟ್ರೆ ಆವಾಗ ಕೂದಲು ಶಾರ್ಟ್ ಅನ್ನೋ ಫೀಲ್ ಬರಲ್ಲ, ಉದ್ದನೂ ಇರುತ್ತೆ. ಅದಕ್ಕೆ 6 months ಇನ್ನೊಂದು ಸ್ವಲ್ಪ ಉದ್ದ ಉಟ್ಬಿಡ್ತೀನಿ. ಇನ್ನು 6 months ಕೂಡ ಡೈಲಿ ಕೆಲಸಕ್ಕೆ ಜಡೆ ಹಾಕ್ಕೊಂಡೇ ಹೋಗ್ತಾಯಿದ್ರೆ ಮೇಬಿ ಲೆಗ್ಗಿಗೆ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ವಾರ್ಮ್ ಅಪ್ ಆಯಿತು.
ಫಸ್ಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡುವ. ಎಲ್ಲಿಗೆ? ಥೈಸ್ಗೆನೆ. ಎಸ್, ಈಗ ಸೆಕೆಂಡ್ ಎಕ್ಸಸೈಸ್ ಮುಗಿದಿದೆ. ನೆಕ್ಸ್ಟ್ ಥರ್ಡ್ ಎಕ್ಸಸೈಸ್. ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗೋಯ್ತು. ನೆಕ್ಸ್ಟ್ ಹ್ಯಾಂಡ್ ಸ್ಟ್ರಿಂಗ್ಸ್ ಇದೆ. ಎಸ್, ಫೈನಲಿ ಹ್ಯಾಂಡ್ ಸ್ಟ್ರಿಂಗಿಗೆ ಒಂದೇ ವರ್ಕೌಟ್ ಮಾಡಿದ್ದು. ಯೂಶ್ವಲಿ ನಾನು ಇಷ್ಟು ದಿನ 9 ಟೈಮ್ಸ್ ಟೂ ಸೆಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇವತ್ತು 15 ಟೈಮ್ಸ್ 3 ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ತುಂಬ ಪೇಯ್ನ್ ಆಗ್ತಿದೆ. ಓಕೆ, ಹ್ಯಾಂಡ್ ಸ್ಟ್ರಿಂಗ್ಸಿಗೆ ಒಂದೇ ಸಾಕು ಇವತ್ತಿಗೆ. ಗ್ಲೂಟಿಗೆ ಮಾಡ್ಕೊಂಬರೋಣ 2 ಎಕ್ಸಸೈಸು. ನನ್ನ ಸಂಕಟ ನಿಮಗೆ ಗೊತ್ತಾಗ್ತಾ ಇರಬೇಕು ಎಷ್ಟು ನೋವ್ತಿರ್ಬೋದು ಅಂತ. ಮ್ಯಾಟ್ರು ಲೆಗ್ ವರ್ಕೌಟ್ ಮಾಡೋದಲ್ಲ. ಲೆಗ್ ವರ್ಕೌಟ್ ಆದಮೇಲೆ ನಾನು ಈ ಬಿಲ್ಡಿಂಗ್ನ ಇಳಿದು ಹತ್ತಿ ಮಾಡಬೇಕಲ್ಲ. ನಮ್ಮ ಮಾಲಲ್ಲೂ ಕೂಡ ನಾನು ಲಿಫ್ಟ್ ಯೂಸ್ ಮಾಡಲ್ಲ, ಮೆಟ್ಲೆ ಹತ್ತೋದು ಇಳಿಯೋದು. ಹಿಂಗೆ ಎತ್ತಿ ಹಿಂಗೆ ಬಿಟ್ಟರೆ ಏನು ಫೀಲ್ ಆಗಲ್ಲ. ಇದು ಎತ್ತಿ ಇದನ್ನು ಟೈಟ್ ಮಾಡಬೇಕು, ಆವಾಗ ಅಲ್ಲಿಗೊಂದು ಪೇಯ್ನ್ ಬರುತ್ತೆ. ಸೊ ಆಗ ಅಲ್ಲಿಗೆ ಎಫೆಕ್ಟ್ ಬೀಳ್ತಿದೆ ಅಂತ ಅರ್ಥ. ಗಾಟ್ ಇಟ್? ಈಗ ಫೈನಲ್ ಆಗಿ ವಾರ್ಮ್ ಅಪ್ ಮಾಡ್ಕೊಂಬಿಡಿ. ಎಸ್, ಫೈನಲ್ ಆಗಿ ಇವತ್ತು ಲೆಗ್ ವರ್ಕೌಟ್ ಮುಗೀತು. ಹೆವಿ ಪೇನ್ ಆಗ್ತಿದೆ ನನಗೆ. ಎಸ್, ಇವಾಗ ಆಲ್ರೆಡಿ ನೆನ್ನೆ ನೈಟ್ ನಾನು ಏನು ಮಾಡಿದೆ ಅಂದರೆ ಬಾತ್ ಮಾಡಿಟ್ಟಿದ್ದೆ. ಸೊ ಇವತ್ತು ಬೆಳಗ್ಗೆಗೂ ಆ್ಯಂಡ್ ಮಧ್ಯಾಹ್ನಕ್ಕೂ ಅದೇ ಇರುತ್ತೆ. ನಾನೇನು ಇವತ್ತು ಕುಕ್ಕಿಂಗ್ ಮಾಡಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣ್ತಿದ್ಯಾ? ಎಸ್, ಸೊ ಬಾತ್ ರೆಡಿ ಇದೆ. ಇವಾಗ ಮೊಟ್ಟೆಗೆ ಇಟ್ಬಿಡೋಣ. ಆಲ್ರೆಡಿ ಟೈಮ್ 8:30 ಆಗೋಗಿದೆ. ನನಗೆ ಟೆಸ್ಟ್ ಮಾಡೋಕ್ಕಾಗಲ್ಲ. ಇವಾಗ ಮೊಟ್ಟೆಗೆ ಇಟ್ಬಿಟ್ಟು ಫೇಸ್ಗೆ ಫೇಸ್ ಪ್ಯಾಕ್ ಹಾಕೋಣ. ಯಾಕಂದರೆ ಇವತ್ತು ಶುಕ್ರವಾರ, ತಲೆ ಸ್ನಾನ ಮಾಡೋ ದಿನ ಎಲ್ಲ ಫೇಸಿಗೆ ಫೇಸ್ ಪ್ಯಾಕ್ ಹಾಕಬೇಕು ಅನ್ನೋದು ಗೊತ್ತಿದೆ ಅಲ್ವಾ? ಸೊ ಯಾರೋ ಒಬ್ರು ಕಮೆಂಟ್ ಮಾಡಿದರು ಫೇಸ್ ಪ್ಯಾಕ್ ಹೇಳಿ ಅಂತ. ಇವಾಗ ನಾನು ತೋರಿಸ್ತೀನಿ. ಏನಿಲ್ಲ, ನಾನು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಅದ್ರ ಜೊತೆ ಕರ್ಡ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಬೆಳಿಗ್ಗೆಗೆ, ಮಧ್ಯಾಹ್ನಕ್ಕೆ, ರಾತ್ರಿ. ಇದರಲ್ಲಿ ನಾನು ಆಲ್ರೆಡಿ ಮುಲ್ತಾನ್ ಮಿಟ್ಟಿ, ಕಡಲೆ ಹಿಟ್ಟು ಆ್ಯಂಡ್ ಅರಿಶಿನ ಈ ಮೂರನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇದಕ್ಕೆ ಜಸ್ಟ್ ನಾನು ಕರ್ಡ್ ಮಾತ್ರ ಯೂಸ್ ಮಾಡ್ತೀನಿ. ರೋಸ್ ವಾಟರು ಇದೆ. ಹೋದ ಸತಿ ಎಲ್ಲ ನಾನು ಆಲ್ಮೋಸ್ಟ್ ಕರ್ಡಲ್ಲಿ ಯೂಸ್ ಮಾಡಿದ್ದೀನಿ. ಕರ್ಡ್ ಮತ್ತು ರೋಸ್ ವಾಟರ್ ಎರಡು ಮಿಕ್ಸ್ ಮಾಡ್ಕೋಬೋದು. ಇವತ್ತು ಎರಡು ಮಿಕ್ಸ್ ಮಾಡಿ ಇದನ್ನು ಹಾಕೋಣ ಬನ್ನಿ. ಅದಕ್ಕೆ ಅಂತ ಸಪ್ರೇಟ್ ಪ್ಲೇಟ್ ಗಿಟ್ ಯಾವುದೂ ಇಲ್ಲ. ನಾನು ಇದೊಂದು ಪ್ಲೇಟ್, ಈ ಪ್ಲೇಟ್ನ ಇನ್ನು ಯಾವುದಕ್ಕೂ ಯೂಸ್ ಮಾಡಲ್ಲ. ಇದಕ್ಕೆ ರೋಸ್ ವಾಟರ್ ಜಾಸ್ತಿ ಹಾಕೋದು ಬೇಡ, ಯಾಕಂದ್ರೆ ನಾವು ಕರ್ಡಲ್ಲಿ ಕೂಡ ಮಿಕ್ಸ್ ಮಾಡ್ತೀವಲ್ಲ. ಕರ್ಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡ. ಇವತ್ತೇನು ಅಡುಗೆ ಮಾಡೋಕ್ಕಿಲ್ಲ. ನನಗೆ ಹಂಗಾದಾಗ ಖುಷಿ ಆಗುತ್ತೆ. ಓಕೆ, ಇವತ್ತೇನು ಅಡುಗೆ ಮಾಡೋಕ್ಕಿಲ್ಲ, ಇವತ್ತು ಫುಲ್ ಜಾಲಿ ಅಂತೆಲ್ಲ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ದಾಗ ನಂಗೆ ಏನು ಅಡುಗೆ ಮಾಡೋಕ್ಕಿಲ್ಲ, ಆಲ್ರೆಡಿ ಅಡುಗೆ ಇದೆ. ಅದಕ್ಕೆ ನಾನು ನೈಟೇ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ಏನು ಹಿಂಸೆ ಇರಲ್ಲ. ಬಟ್ ನೈಟೇ ಒಂದೊಂದ್ಸತಿ ಸೋಂಬೇರಿ ಆಗೋಗುತ್ತೆ. ಅಯ್ಯೋ ಯಾರು ಮಾಡ್ತಾರೆ ಅಂದ್ಕೊಂಡು.
ಏನು ಬೇಜಾರಿಲ್ಲಪ್ಪ, ನೆನ್ನೆ ನೈಟ್ ಮಾಡಿದ್ದು ಇವತ್ತು ಡೇ ಫುಲ್ ಕಂಪ್ಲೀಟ್ ಮಾಡೋದಕ್ಕೆ. ಅದೆಲ್ಲ ಅಮ್ಮ ಇದ್ದಾಗ ಚಂದ. ನಂಗೆ ನೆನ್ನೆ ಮಾಡಿರೋದು ಇವತ್ತು ಬೇಡ ಅಂತ ಹೇಳಕ್ಕೆ, ನಾನೇ ಮಾಡಿದಾಗ ಇವತ್ತು ಯಾರು ಮಾಡ್ತಾರೆ, ಮಾಡಿರೋದನ್ನೇ ತಿನ್ಕೊಂಡು ಹೋಗೋಣ ಅಂತ ಆಗುತ್ತೆ. ಯಾಕೆ ಡಯಟ್ ಫುಡ್ ಮಾಡ್ತಿಲ್ಲ ಅಂತಂದರೆ ಹೇಳಿದ್ನಲ್ಲ, ಲೈಕ್ ನನಗೆ ಮಿಕ್ಸಿ ಬರದೆ ಏನು ಮಾಡೋಕ್ಕೂ ಮನಸ್ಸಿಲ್ಲ. ಅದೇನಕ್ಕೂ ಗೊತ್ತಿಲ್ಲ, ಮಿಕ್ಸಿ ಬರಲಿ ಅಂತ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಎಸ್, ಫೈನಲಿ ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಫೇಸ್ಗೆ ಹಾಕೋಣ. ಆಹಾ, ಫುಲ್ ಕುಳು ಕುಳು. ಎಸ್, ಅದಾಗ ವರ್ಷದಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ಮತ್ತೆ ನಾನು ಸಿಗ್ತೀನಿ. ಬಾಯ್. ತಿಂಡಿಗೆ ವೆಜಿಟೇಬಲ್ ಪಲಾವ್, ಮೊಸರು ಬಜ್ಜಿ, ಮೊಟ್ಟೆ ರೆಡಿಯಾಗಿದೆ. ಆ್ಯಂಡ್ ಇದು ರಾಜ್ಮಾ ಬಂದು ನೆನೆಸಿಟ್ಟಿದ್ದೀನಿ ಇವತ್ತು ನೈಟಿಗೆ ಅಡುಗೆ ಮಾಡೋಕ್ಕೆ. ನೈಟೇ ಅಡುಗೆ ಮಾಡಿಬಿಟ್ರೆ ಬೆಳಗ್ಗೆಗೆ ತೊಂದರೆ ಇರಲ್ಲ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಬಟ್ ಇವಾಗ ನಾನು ಅಡುಗೆ ಮಾಡ್ಕೊಂಡು ಕೂತಿದ್ದಿದ್ರೆ ಇನ್ನೂ ಟೈಮ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನೆನ್ನೆ ನೈಟೇ ಮಾಡಿದ್ದಕ್ಕೆ ಇವಾಗ ಸರಿಯಾಗಿದೆ. ಸೊ ಇವತ್ತು ನೈಟು ಬಂದಿದ ತಕ್ಷಣ ರಾಜ್ಮಾದು ಏನು ಮಾಡೋಕ್ಕಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬಂದು ಮಾಡಿ ನಾಳೆ ಬೆಳಗ್ಗೆಗೆ ತೋರಿಸ್ತೀನಿ ಅದು ಹೇಗಿತ್ತು. ಆ್ಯಂಡ್ ದೇವ್ರ ದೀಪನೂ ಹಚ್ಚಾಗಿದೆ. ಆಲ್ರೆಡಿ ಟೈಮ್ ಕೂಡ ಆಗಿದೆ. ಇವಾಗ ನಾನು ತಿನ್ಕೊಂಡು ಹೊರಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್.